ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಇಸ್ ರಿಗಾರ್ಡಿಂಗ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 650 ಇದು ಫಸ್ಟ್ ಇಂಪ್ರೆಷನ್. ಸೊ ಈ ಗಾಡಿ ಆಲ್ರೆಡಿ ನಿಮಗೆ ಬ್ರಿಟನ್ ಅಲ್ಲಿ ಆಲ್ರೆಡಿ ಲಾಂಚ್ ಆಗಿಬಿಟ್ಟಿತ್ತು. ಸೊ ರೈಡ್ ರಿವ್ಯೂಸು ಔಟ್ ಇತ್ತು, ಏನೇನು ಡಿಸ್ಕ್ರಿಪ್ಷನ್ ಏನೇನಿದೆ, ಸ್ಪೆಸಿಫಿಕೇಶನ್ ಎಲ್ಲನೂ ಔಟ್ ಆಗಿತ್ತು. ಬಟ್ ಇಂಡಿಯಾದಲ್ಲಿ ಇನ್ನೂ ಇದನ್ನು ಲಾಂಚ್ ಮಾಡಿರಲಿಲ್ಲ. ಸೊ ಸಾಕಷ್ಟು ಜನ ವೆಯ್ಟ್ ಮಾಡ್ತಾಯಿದ್ರು ಈ ವೆಹಿಕಲ್ಗೆ. ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ವೆಯ್ಟ್ ಮಾಡ್ತಾಯಿದ್ರು. ಸೊ ರೀಸೆಂಟ್ಲಿ ಐ ಥಿಂಕ್ 1 ವೀಕ್ ಬ್ಯಾಕ್ ಆಬ್ವಿಯಸ್ಲಿ ನೀವು ಸಾಕಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ನೋಡಿರ್ತೀರ. ಸೊ ರೈಡ್ ರಿವ್ಯೂಸು, ಇದರದ್ದು ಸ್ಪೆಸಿಫಿಕೇಷನು ಅಂದರೆ ಆಲ್ರೆಡಿ ಅನೌನ್ಸ್ ಆಗಿತ್ತು. ಬಟ್ ಆಬ್ವಿಯಸ್ಲಿ ಇಂಡಿಯಾ ಸ್ಪೆಸಿಫಿಕ್ ಏನಾದರೂ ಚೇಂಜಸ್ ಆಗಿದೆ ಅದೆಲ್ಲ ನಿಮಗೆ ರಿವೀಲ್ ಆಗಿದೆ. ಸೊ ಇಂಡಿಯಾದಲ್ಲಿ ರೈಡ್ ರಿವ್ಯೂ ಏನಾದರೂ ಡಿಫರೆನ್ಸ್ ಇದೆಯಾ ಕಂಪೇರ್ ಟು ದ UK ರೈಡ್ ರಿವ್ಯೂ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಗೊತ್ತಿರೋಂಗೆ ಕ್ಲಾಸಿಕ್ 350 ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ದು ಹೈಯೆಸ್ಟ್ ಸೆಲ್ಲಿಂಗ್ ವೆಹಿಕಲ್ಲು. ಸೊ ಅದರಿಂದ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಸಾಕಷ್ಟು ಇರುತ್ತೆ ನಿಮಗೆ ಕ್ಲಾಸಿಕ್ 650ಗೆ. ಬಿಕಾಸ್ ಆಬ್ವಿಯಸ್ಲಿ ಒಂದು ಕಲ್ಟ್ ವೆಹಿಕಲಿಂದ ಡಿರೈವ್ ಆಗಿರುವಂಥ ವೆಹಿಕಲ್ ಆಗಿರೋದ್ರಿಂದ ಡೆಫಿನೆಟ್ಲಿ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಡೆಫಿನೆಟ್ಲಿ ಇದನ್ನು ಮೇನ್ ರೀಸನ್ನು ಐ ವುಡ್ ಸೇ ಅವ್ರದ್ದು ಮೇನ್ ಪರ್ಪಸ್ ಅವ್ರ ಗೋಲ್ ಬಂದುಬಿಟ್ಟು ವುಡ್ ಬಿ ಟು ಬೂಸ್ಟ್ ದ ಸೇಲ್ಸ್ ಆಫ್ 650 ಇಂಜಿನ್ಸು. ಬಿಕಾಸ್ 350ಯಲ್ಲಿ ಒಂಥರ ಧಮಾಕ ಮಾಡಿದೆ ಕ್ಲಾಸಿಕ್ 350. ಐ ಮೀನ್ ಬಿಕಾಸ್ ಆಫ್ ದ ಕಲ್ಟ್ ಫಿಗರ್ ಅದರದ್ದು. ಆ್ಯಂಡ್ ಕ್ಲಾಸಿಕ್ 350 ಆಗಿರಲಿ ಅವ್ರ ಬುಲೆಟ್ 350 ಸದ್ಯಕ್ಕೆ ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೊಂದು ಹವಾ ಇಲ್ಲ, ಅವ್ರ ಜಾಸ್ತಿ ಡಿಸ್ಕಷನ್ಸ್ ಇಲ್ಲ ಇದ್ರ ಬಗ್ಗೆ. ಮೇನ್ ರೀಸನ್ ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಬಿಕಾಸ್ ಇದರಲ್ಲಿ ಅಪ್ಗ್ರೇಡ್ಸ್ ಬಂದ್ಬಿಟ್ಟು ಆರ್ ಐ ವುಡ್ ಸೇ ಜಾಸ್ತಿ ನಿಮಗೆ ಆ್ಯಸ್ ಎನ್ ಎಂಥೂಸಿಯಾಸ್ಟ್ ನೋಡೋದಾದರೆ ದರ್ ಈಸ್ ನಥಿಂಗ್ ಮೋರ್ ಟು ಎಕ್ಸ್ಪೆಕ್ಟ್. ಇಟ್ ಈಸ್ ಬೇಸಿಕ್ ಗಾಡಿ ಇದು. ಆಬ್ವಿಯಸ್ಲಿ ಒಂದು 650 ಪ್ಯಾರಲಲ್ ಟ್ವಿನ್ ಗಾಡಿ ವಿತ್ ಎ ಕ್ಲಾಸಿಕ್ ಡಿಸೈನು ಅಷ್ಟೇ ಇರೋದು. ಸೊ ಎಂಥೂಸಿಯಾಸ್ಟ್ಗೆ ಜಾಸ್ತಿ ಡಿಸ್ಕಸ್ ಮಾಡೋ ಥರ ಏನೂ ಗಾಡಿ ಇಲ್ಲ, ಏನೋ ಹೊಸ ಟೆಕ್ನಾಲಜಿ ಇಲ್ಲ, ಏನೋ ಒಂಥರ ಡಿಫ್ರೆಂಟ್ ಕೇಪಬಿಲಿಟಿ ಇಲ್ಲ. ಸೊ ಅದರಿಂದ ಅಷ್ಟೊಂದು ಹವಾ ಇಲ್ಲ. ಬಟ್ ಡೆಫಿನೆಟ್ಲಿ ನಿಮಗೆ ಗೊತ್ತಿರೋ ಥರ ಇದು ಸೇಲ್ಸ್ ವೈಸು ನಿಮಗೆ ಬುಲೆಟು ಅದೇ ಥರ ಬಂತು. 350cc ಬಂದಾಗ ಜಾಸ್ತಿ ಏನೂ ಹವಾ ಇರಲಿಲ್ಲ, ಜಸ್ಟ್ ಪ್ಲೇನಾಗಿ ಲಾಂಚ್ ಮಾಡಿದ್ರು. ಬಟ್ ಸೇಲ್ಸ್ ವೈಸ್ ನೀವೇ ನೋಡ್ಬೋದು 20-25,000 ಎಲ್ಲ ಸೇಲ್ ಆಯಿತು. ಕ್ಲಾಸಿಕ್ ಜೊತೆಗೆ ಐ ಮೀನ್ ಕ್ಲಾಸಿಕ್ ಆಲ್ಸೋ ಅರೌಂಡ್ 25,000 30,000 ಸೇಲ್ ಆಗ್ತಾಯಿತ್ತು. ಸೊ ಅದರ ಜೊತೆಗೆ ಐ ಮೀನ್ ಹಂಟರ್ ಬಂದಾಗ ಐ ಥಿಂಕ್ ನನಗೆ ಗೊತ್ತಿರೋಂಗೆ ದಟ್ ಈಸ್ ಫಸ್ಟ್ ಟೈಮ್ ನಾವು ನೋಡಿದ್ದು ಆ ಥರ ನಂಬರ್ಸು 15,000 20,000 ಎಲ್ಲ. ಸೊ ಬುಲೆಟು ಅದೇ ನಂಬರ್ ಕೊಡ್ತು. ಅಷ್ಟೊಂದೇನೋ ಲೈಕ್ ನಾಯ್ಸ್ ಮಾಡಿಲ್ಲ ಇನ್ ದ ಮಾರ್ಕೆಟ್, ಬಟ್ ಇನ್ ದ ಟರ್ಮ್ಸ್ ಆಫ್ ಲಾಂಚಲ್ಲಿ. ಬಟ್ ಡೆಫಿನೆಟ್ಲಿ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ಸಖತ್ತಾಗಿ ನಾಯ್ಸ್ ಮಾಡಿದೆ. ಸೊ ಇದು ಅದೇ ಥರ ಆಗುತ್ತೆ ನಿಮಗೆ ಬೇಸಿಕಲಿ. ಸೊ ಮೇನ್ ಪರ್ಪಸ್ ಆಫ್ ರಾಯಲ್ ಎನ್ಫೀಲ್ಡು ಅವ್ರದ್ದು ಸೇಲ್ಸ್ ನಂಬರ್ ಜಾಸ್ತಿ ಮಾಡೋಕ್ಕೆ. ಸೊ ಸದ್ಯಕ್ಕೆ ಅವ್ರದ್ದು 650cc ಅರೌಂಡ್ 1,500 to 2,000 ಲೈಕ್ ನಿಮ್ದು ಇಂಟರ್ಸೆಪ್ಟರ್, ಕಾಂಟಿನೆಂಟಲ್ GT ಆರ್ ಸೂಪರ್ ಮೀಟರ್ ಇದು ಅರೌಂಡ್ ಆ ನಂಬರಲ್ಲಿ ಸೇಲ್ ಆಗ್ತಾ ಇದೆ. ಸೊ ಐ ಥಿಂಕ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಮೇ ಬಿ 3,000-4,000 ಈ ವೆಹಿಕಲ್ ಸೇಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಜನರ ಪರ್ಸ್ಪೆಕ್ಟಿವಿಂದ ಆಲ್ಸೋ ಇದು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರು. ಸೊ ಆಸ್ ಐ ಟೋಲ್ಡ್ ಜಾಸ್ತಿ ನಾಯ್ಸ್ ಇಲ್ಲ ಇನ್ ದ ಸೋಷಿಯಲ್ ಮೀಡಿಯಾ, ಬಟ್ ಜನರು ಈ ಗಾಡಿನ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರು. ಬಿಕಾಸ್ 650cc ಆಬ್ವಿಯಸ್ಲಿ ರಾಯಲ್ ಎನ್ಫೀಲ್ಡ್ ಒಬ್ಬರೇ ದೇ ಆರ್ ಪ್ರೊವೈಡಿಂಗ್ ಎಟ್ ಅ ವೆರಿ ಅಫೋರ್ಡಬಲ್ ರೇಟು. ಸೊ ತುಂಬ ಜನರದ್ದು ಡ್ರೀಮ್ ಇರುತ್ತೆ ಬೇಸಿಕಲಿ ಒಂದು 650cc ಓನ್ ಮಾಡೋಣ ಅಂತ, ಟ್ವಿನ್ ಸಿಲಿಂಡರ್ ಇಂಜಿನು. ಸೊ ಆಬ್ವಿಯಸ್ಲಿ ಒಂದು ಎಸ್ಪೆಷಲಿ ಕ್ಲಾಸಿಕ್ ಲವರ್ಸ್ಗೆ ಸಾಕಷ್ಟು ಡ್ರೀಮ್ ಇರುತ್ತೆ ಇದು ಓನ್ ಮಾಡೋಕ್ಕೆ. ಸೊ ದ ಓನ್ಲಿ ಪ್ರಾಬ್ಲಮ್ ವಿತ್ ಆಲ್ ದ ಕರೆಂಟ್ ವೆಹಿಕಲ್ಸು ನಿಮಗೆ ನೋಡೋದಾದರೆ ಲೈಕ್ ಮಾರ್ಕೆಟಲ್ಲಿ ಇಂಟರ್ಸೆಪ್ಟರ್ ಆಗಿರಲಿ, ಸೂಪರ್ ಮಿಟಿಯೋರ್ ಆರ್ ಇವಾಗ ರೀಸೆಂಟ್ಲಿ ಲಾಂಚ್ ಬೇರ್ 650 ಆಗಿರಲಿ, ದ ಥಿಂಗ್ ಈಸ್ ಅದರದ್ದು ಡಿಸೈನ್ ಆಗಿರಲಿ, ಅದರದ್ದು ಪರ್ಪಸ್ ವೈಸ್ ಆಗಿರಲಿ, ಯೂಸ್ ಕೇಸ್ ಆಗಿರಲಿ, ಪ್ರಾಕ್ಟಿಕ್ಯಾಲಿಟಿ ಆಗಿರಲಿ, ಆಲ್ ದ ಥಿಂಗ್ಸು ಆಸ್ ಐ ಟೋಲ್ಡ್ ಒಂದು ಮೇ ಬಿ ಒಂದು ಎಂಥೂಸಿಯಾಸ್ಟ್ಗೆ ಅವ್ರ ಒಂದು ಸ್ಪೆಸಿಫಿಕ್ ಗಾಡಿನ ಇಷ್ಟಪಡೋರಿಗೆ ಸೂಟ್ ಆಗ್ತಿತ್ತು. ಆರ್ ಮೇ ಬಿ ಯಂಗ್ಸ್ಟರ್ಸ್ಗೆ ಅಟ್ಲೀಸ್ಟ್ ಇಂಟರ್ಸೆಪ್ಟರ್ ಆ್ಯಂಡ್ ಕಾಂಟಿನೆಂಟಲ್ GT ಇಷ್ಟ ಆಗ್ತಿತ್ತು. ಬಟ್ ಫಾರ್ ದ ಲಾರ್ಜರ್ ಆಡಿಯನ್ಸು ನೀವು ನೋಡೋದಾದರೆ ಒಂದು ಎಕ್ಸೆಪ್ಟಬಲ್ ಡಿಸೈನ್ ಇರಲಿಲ್ಲ, ಆರ್ ಎಕ್ಸೆಪ್ಟಬಲ್ ನಿಮಗೆ ಆಸ್ ಐ ಟೋಲ್ಡ್ ರೈಡಿಂಗ್ ಕಂಡೀಷನ್ಸು ಪ್ರೊವೈಡ್ ಮಾಡಿರಲಿಲ್ಲ ಈ ವೆಹಿಕಲ್ಸು. ಸೊ ಅದರಿಂದ ಈ ವೆಹಿಕಲ್ಗೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಾಯಿದ್ರು. ಸೊ ಅದು ಡೆಲಿವರ್ ಮಾಡಿದೆಯಾ ಇಲ್ಲೋ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ಲಿ ಲೆಟ್ ಮಿ ಡಿಸ್ಕಸ್ ದ ಯೂಸ್ ಕೇಸ್ ಆಫ್ ದಿಸ್ ವೆಹಿಕಲ್ಲು. ಯಾವ ಪರ್ಪಸ್ಗೋಸ್ಕರ ಈ ಗಾಡಿನ ನೀವು ತೊಗೋಬೇಕಂತ. ಟು ಸಿಂಪ್ಲಿ ಪುಟ್ ಫಾರ್ವರ್ಡು ಈ ಗಾಡಿನ ನೀವು ತೊಗೋಬೇಕಾಗಿರೋದು ಸಿಟಿ ಪ್ಲಸ್ ಹೈವೇ ರೈಡ್ಗೋಸ್ಕರ. ಹೈವೇ ರೈಡ್ ಅಂದರೆ 200-300 ಕಿಲೋಮೀಟರ್ಸ್ ರೈಡ್ಗೋಸ್ಕರ. ನೀವು ಬರೀ ಸಿಟಿಗೋಸ್ಕರ ತೊಗೊಳ್ಳೋ ಪ್ಲ್ಯಾನ್ ಇದೆ ಅಂದರೆ ಈ ಗಾಡಿನ ಪ್ಲೀಸ್ ತೊಗೊಳಕ್ಕೆ ಹೋಗಬೇಡಿ. ಯು ಕ್ಯಾನ್ ಜಸ್ಟ್ ಬೈ ದ ಕ್ಲಾಸಿಕ್ 350 ಓನ್ಲಿ. ಬಿಕಾಸ್ ಸಿ ಎಂಡ್ ಆಫ್ ದ ಡೇ ನೀವು ಆ ಕ್ಲಾಸಿಕ್ ಡಿಸೈನ್ಗೋಸ್ಕರ, ಆ ಪ್ರಾಕ್ಟಿಕ್ಯಾಲಿಟಿಗೋಸ್ಕರ, ಆ ಮೆಚ್ಯೂರ್ಡ್ ಲುಕ್ಗೋಸ್ಕರ ನೀವು ತೊಗೋತಾ ಇದ್ದೀರಾ, ವಿಚ್ ಈಸ್ ಅಕ್ಸೆಪ್ಟಬಲ್ ಫಾರ್ ಆಲು. ಸೊ ಅದರಲ್ಲಿ ನಿಮಗೆ ಕ್ಲಾಸಿಕ್ 350 ಇಸ್ ಮೋರ್ ದೆನ್ ಇನಫು. ಸಿಟಿಯಲ್ಲಿ ರೈಡ್ ಮಾಡಬೇಕಾದ್ರೆ ದ ಪವರ್ ಆ್ಯಂಡ್ ಟಾರ್ಕು, ರೈಡಬಿಲಿಟಿ, ಟ್ರ್ಯಾಕ್ಟಬಿಲಿಟಿ ಎಲ್ಲನೂ ಚೆನ್ನಾಗಿದೆ. ದಟ್ 350cc ಇಂಜಿನು ಮೋರ್ ದೆನ್ ಇನಫ್ ಫಾರ್ ಯು ಇನ್ ದ ಸಿಟಿ. ಮೈಲೇಜು ಚೆನ್ನಾಗಿ ಕೊಡುತ್ತೆ. ಇನಿಷಿಯಲ್ ಬೈಯಿಂಗ್ ಕಾಸ್ಟು ಕಮ್ಮಿ, ನಿಮಗೆ ಮೇಂಟೆನೆನ್ಸು ಈಸಿ ಇದೆ. ಸೊ ಓವರ್ ಆಲ್ ಫಾರ್ ಮೀ ಅಗೇನ್ ಅದರದ್ದು ಕಂಪ್ಯಾರಿಸನ್ ನಾನು ಸಪ್ರೇಟಾಗಿ ಮಾಡ್ತೀನಿ ಯಾವಾಗಾದರೂ. ಬಟ್ ನಿಮ್ಗೆ ಮೊದಲೇ ಒಂದು ಪಿಕ್ಚರ್ ಕೊಟ್ಬಿಡೋಣ ಅಂತ. ದಟ್ ದ ಸಿಟಿ ಪರ್ಪಸ್ಗೋಸ್ಕರ ದರ್ ಇಸ್ ನೋ ಡೌಟ್ ದಟ್ ನೀವು ಕ್ಲಾಸಿಕ್ 350ನೇ ತೊಗೊಳ್ಳಿ, ಈ ಗಾಡಿನ ತೊಗೊಳಕ್ಕೆ ಹೋಗಬೇಡಿ. ಬಟ್ ನಿಮ್ಮದು ಪರ್ಪಸ್ ಬಂದು ಸಿಟಿ ಪ್ಲಸ್ ಹೈವೇ. ಹೈವೇ ಅಂದರೆ ನಿಮಗೆ ಬೇಸಿಕಲಿ ಲೈಟ್ ಟೂರಿಂಗು, ಅಪರೂಪಕ್ಕೆ ಕ್ಯಾಶುವಲ್ ಟೂರಿಂಗು ಆ್ಯಂಡ್
ಬೇಸಿಕಲಿ ನೀವು ಆ ಕಡೆ ಈ ಕಡೆ ಹೋಗ್ತಾ ಇರ್ತೀರಾ, ಸಿಟಿ ಟು ಸಿಟಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಮೇ ಬಿ ನಿಮ್ಮ ಅತ್ತೆ ಮಾವನ ಮೀಟ್ ಮಾಡೋಕ್ಕೆ. ಸೊ ಆ ಥರ ಏನಾದರೂ ಅತ್ತೆ ಮಾವ ಟೂರಿಂಗು, ಅದನ್ನು ಕೆಲವರು ಟೂರಿಂಗ್ ಅಂತ ಹೇಳ್ತಾರೆ. ಸೊ ಆ ಥರ ಟೂರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಮೈಸೂರು ಟು ಬ್ಯಾಂಗ್ಳೂರು ಆ ಥರ ಎಲ್ಲ ಹೋಗ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ದಿಸ್ ಇಸ್ ಅ ವೆರಿ ಗುಡ್ ವೆಹಿಕಲ್. ಹೈವೇಲಿ ನಿಮಗೆ ಒಳ್ಳೆ ಕ್ರೂಸಿಂಗ್ ಸ್ಪೀಡ್ ಸಿಗುತ್ತೆ, ನಿಮಗೆ 100 to 120 ಆರಾಮಾಗಿ ಕ್ರೂಸ್ ಮಾಡ್ಬೋದು. ಆ್ಯಂಡ್ ಎಲ್ಲ ಪವರ್ ಬ್ಯಾಂಡಲ್ಲೂ ನಿಮಗೆ ಲೋ ಎಂಡು, ಮಿಡ್ ರೇಂಜು, ಹೈ ಎಂಡು ಎಲ್ಲ ಕಡೆ ನಿಮಗೆ ಒಳ್ಳೆ ಸ್ಮೂತ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಇದೆ. ಎಸ್ಪೆಷಲಿ ಫಾರ್ ದ ರಿಲ್ಯಾಕ್ಸ್ ರೈಡಿಂಗ್ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಗಾಡಿಯಿಂದ ಅಂದರೆ ಸಖತ್ತಾಗಿ ರಿಲ್ಯಾಕ್ಸ್ ಆಗಿ ಎಲ್ಲ ಕಡೆ ಪವರ್ ಡೆಲಿವರ್ ಮಾಡುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ದ ಎಕ್ಸಾಸ್ಟ್ ಸೌಂಡ್ ಅಂತೂ ಸೂಪರ್ ಆಗಿದೆ. ಸೊ ಅದರಿಂದ ನಿಮಗೆ ದಟ್ ಕಾಮ್ ಫೀಲಿಂಗ್ ಸಿಗುತ್ತೆ. ಅತ್ತೆ ಮಾವ ಏನಾದರೂ ನೀವಲ್ಲಿ ಜಗಳ ಮಾಡ್ಕೊಂಡು ಬಂದಿದ್ದರೆ ಆರಾಮಾಗಿ ರಿಟರ್ನ್ ರೈಡ್ ಮಾಡಬೇಕಾದ್ರೆ ದಟ್ ಎಕ್ಸಾಸ್ಟ್ ಸೌಂಡು, ದಟ್ ಫೀಲ್ ಆಫ್ ದಟ್ ಗಾಡಿ ನಿಮ್ಮ ಟೆನ್ಷನ್ ಎಲ್ಲ ಮರೆಯೋ ಥರ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸಿ. ಸೊ ಅದಕ್ಕೋಸ್ಕರ ಡೆಫಿನೆಟ್ಲಿ ತೊಗೋಬೋದು. ಸೊ ಡೆಫಿನೆಟ್ಲಿ ದ ಪರ್ಪಸ್ ಇಸ್ ಸಿಟಿ ಆ್ಯಂಡ್ ಹೈವೇ. ಸೊ ಸಿಟಿ ಪ್ಲಸ್ ಹೈವೇ ನೀವು ನಿಮ್ಮ ಪರ್ಪಸ್ ಆಗಿದ್ದರೆ ದೆನ್ ಓನ್ಲಿ ಯು ಕ್ಯಾನ್ ಬೈ ದಿಸ್. ಅದರ್ವೈಸ್ ಬೈ ಮಾಡೋಕ್ಕೆ ಹೋಗಬೇಡಿ. ಟೂರಿಂಗ್ ಪರ್ಪಸ್ಗೋಸ್ಕರನೂ ಬೈ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಆಲ್ರೆಡಿ ದೇ ಹ್ಯಾವ್ ಅ ಹಿಮಾಲಯನ್ 450 ಇದೆ, 650 ನೆಕ್ಸ್ಟ್ ಬರ್ತಾ ಇದೆ. ಸೊ ನಿಮಗೆ 650 ಟ್ವಿನ್ ಸಿಲಿಂಡರೇ ಬೇಕು, ರಾಯಲ್ ಎನ್ಫೀಲ್ಡೇ ಬೇಕು ಅಂದರೆ ಅದಕ್ಕೆ ವೆಯ್ಟ್ ಮಾಡಿ. ಸೊ ಈ ಗಾಡಿನ ತೊಗೊಳಕ್ಕೆ ಹೋಗ್ಬೇಡಿ. ಇದೊಂಥರ ಕ್ಯಾಶುವಲ್ ಚಿಲ್ ರೈಡಿಂಗೋಸ್ಕರ, ಸಿಟಿ ಆ್ಯಂಡ್ ಹೈವೇಗೋಸ್ಕರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರದ್ದು ಇಶ್ಯೂಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಇಶ್ಯೂಸ್ ಅಂದರೆ ಇಟ್ ಈಸ್ ನಾಟ್ ಲೈಕ್ ಇದು ಪ್ರಾಬ್ಲಮ್ ಆಗಿದೆ ಅಂತ ಅಲ್ಲ ಇಶ್ಯೂಸಿಂದ, ಬಟ್ ಜನರ ಮೈಂಡಲ್ಲಿ ಸ್ವಲ್ಪ ಸ್ಪೆಕ್ಯುಲೇಷನ್ ಇದೆ ಇಶ್ಯೂಸ್ ರಿಗಾರ್ಡಿಂಗು. ಸೊ ಫಸ್ಟ್ ಮೇನ್ ಹೈಲೈಟ್ ಐ ವುಡ್ ಲೈಕ್ ಟು ಸೇ ಇಸ್ ದ ವೆಯ್ಟ್ ಆಫ್ ದ ಬೈಕು. ಸೊ ತುಂಬ ಜನರಿಗೆ ವೆಯ್ಟ್ ಅರೌಂಡ್ 243 kg ಇದೆ, ಇದನ್ನು ತೊಗೋಬೋದಾ ತೊಗೋಬಾರ್ದಾ, 243 ಇಸ್ ಟೂ ಮಚ್ಚು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸಿ ಟು ಬಿ ವೆರಿ ಆನೆಸ್ಟು, ನಿಮಗೆ ಪ್ಯಾರಲಲ್ ಟ್ವಿನ್ನು, ಏರ್ ಕೂಲ್ಡ್ ಇಂಜಿನ್ನು, ಜನರಲಿ ಎಸ್ಪೆಷಲಿ ವಿತ್ ಅ ಕ್ಲಾಸಿಕ್ ಡಿಸೈನ್ ಅಂದರೆ ನಿಮಗೇನು ಪ್ಲಾಸ್ಟಿಕ್ ಆಗೋಕ್ಕಾಗಲ್ಲ ಅದರಲ್ಲಿ. ಸೊ ಮೆಟಲ್ ಇದ್ದೇ ಇರುತ್ತೆ. ಸೊ ಆ ಥರ ಡಿಸೈನ್ಗೆ ನಿಮಗೆ 240 kg ಈಸ್ ಲಿಟಲ್ ಬಿಟ್ ಹೆವಿ, ಬಟ್ ಇಟ್ ಈಸ್ ಓಕೆ ನನ್ನ ಒಪಿನಿಯನ್. ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಸ್ ಡೆಫಿನೆಟ್ಲಿ ನಿಮಗೆ ಪಾರ್ಕಿಂಗ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಆ್ಯಂಡ್ ನಿಮಗೆ ಸ್ಲೋ ಸ್ಪೀಡಲ್ಲಿ ಟರ್ನಿಂಗ್ ಮಾಡಬೇಕಾದ್ರೆ ಹೆವಿ ಅನಿಸುತ್ತೆ. ಬಟ್ ಐ ವುಡ್ ನಾಟ್ ಸೇ ಇದು ಒಂದು ದೊಡ್ಡ ಫ್ಯಾಕ್ಟರ್ ಅಲ್ಲ ನಿಮಗೆ ದ ವೆಯ್ಟ್ ಆಫ್ ದ ಬೈಕು. ಈವನ್ ಪೀಪಲ್ ಸೂಪರ್ ಮೀಟಿಯರು ತೊಗೊಂಡು ಹೋಗ್ತಾ ಇದ್ದಾರೆ, ಆರಾಮಾಗಿ ರೈಡ್ ಮಾಡ್ತಾ ಇದ್ದಾರೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಡೆಫಿನೆಟ್ಲಿ ಆ್ಯಸ್ ಅ ರೈಡರ್ ನಿಮ್ಮದು ಬಿಲ್ಡ್ ಸ್ವಲ್ಪ ಐ ವುಡ್ ಸೇ ಸ್ವಲ್ಪ ಮಸ್ಕ್ಯುಲರ್ ಆಗಿರಬೇಕು, ಸ್ವಲ್ಪ ಸ್ಲೈಟ್ಲಿ ಟಾಲ್. ಐ ಮೀನ್ ಐ ಆಮ್ ನಾಟ್ ಸೇಯಿಂಗ್ ದಟ್ ತುಂಬ ಟಾಲ್ ಅಂತಲ್ಲ, 5'5", 5'6" ಇದ್ರೂ ಓಕೆ. ಬಟ್ ತುಂಬ ಶಾರ್ಟ್ ಇದ್ದರೆ ಇದು ಸೂಟ್ ಆಗಲ್ಲ ನಿಮಗೆ. ಮೇ ಬಿ ಸೂಪರ್ ಮೀಟಿಯರ್ ತೊಗೋಬೋದು ನೀವು. ಸೊ ದಿಸ್ ವಾಂಟ್ ಬಿ ದ ರೈಡ್ ಬೈಕು. ಸ್ವಲ್ಪ ಟಾಲ್ ಇರಬೇಕು, ಸ್ವಲ್ಪ ನೀವು ಮಸ್ಕ್ಯುಲರು, ಸ್ವಲ್ಪ ಬಲ್ಕಿ ಇದ್ದರೆ ನಿಮ್ಮದು ಪರ್ಸ್ನಾಲಿಟಿಗೆ ಸೂಟ್ ಆಗುತ್ತಂತ. ಇಟ್ಸ್ ನಾಟ್ ಲೈಕ್ ತುಂಬ ಸಣ್ಣಕ್ಕಿದ್ರೆ ಆ್ಯಸೆಟ್ ಉಂಡು ನಿಮಗೆ ಓಕೆ ಅಂದರೆ ತೊಗೋಬೋದು. ಬಟ್ ಶಾರ್ಟರ್ ಬೈಕ್ ವುಡ್ ಬಿ ಎ ಬೆಟರ್ ಆಪ್ಷನ್. ಇಂಟರ್ಸೆಪ್ಟರ್ ಥರ ಬೈಕ್ ವುಡ್ ಬಿ ಬೆಟರ್ ಆಪ್ಷನ್. ಇದು ಸ್ವಲ್ಪ ಸ್ಲೈಟ್ಲಿ ಮಸ್ಕ್ಯುಲರು, ಟಾಲರ್ ಸ್ಟ್ಯಾಂಡ್ಸ್ ಇರೋರಿಗೆ ಜಾಸ್ತಿ ಸೂಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಾನು ವೆಯ್ಟ್ ಮ್ಯಾನೇಜ್ಮೆಂಟ್ ಟಾಪಿಕ್ ಒಂದು ಡಿಸ್ಕಸ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ಕ್ಲಿಯರ್ಲಿ ಹೇಳಿದೆ, ವೆಯ್ಟ್ ಆಫ್ ದ ಬೈಕು ನೀವು KGsಲ್ಲಿ ಮಾತ್ರ ನೋಡಬೇಡಿ, ಸ್ಪೆಸಿಫಿಕೇಶನ್ ಮಾತ್ರ ನೋಡಬೇಡಿ. ನೀವು ರೈಡ್ ಮಾಡಿದಾಗ ಯಾವ ಥರ ಫೀಲ್ ಆಗುತ್ತೆ ಅದನ್ನು ನೋಡಬೇಕಾಗುತ್ತೆ. ಇದರಲ್ಲಿ ನೀವು ನೋಡೋದಾದರೆ ಸೀಟ್ ಹೈಟ್ ಬಂದು 800 mm ಇದೆ. ಸೊ ವೆನ್ ಎವರ್ ಸೀಟ್ ಹೈಟ್ ಕಮ್ಮಿ ಇರುತ್ತೆ, ದ ಸೆಂಟರ್ ಆಫ್ ಗ್ರಾವಿಟಿ ಟುವರ್ಡ್ಸ್ ದ ಗ್ರೌಂಡ್ ಜಾಸ್ತಿ ಕ್ಲೋಸ್ ಇರಬೇಕಾದ್ರೆ, ಇದು ಗ್ರೌಂಡ್ ಕ್ಲಿಯರೆನ್ಸು 150 ಅರೌಂಡ್ ಇದೆ. ಸೊ ಇಟ್ ಈಸ್ ವೆರಿ ಕ್ಲೋಸರ್ ಟು ದ ಗ್ರೌಂಡು. ಅದರಿಂದ ನಿಮಗೆ ದ ವೆಯ್ಟ್ ಬಂದ್ಬಿಟ್ಟು ಎಸ್ ಹೆವಿ ಇದ್ರೂ ಇಟ್ ಈಸ್ ಈಸಿಯರ್ ಟು ಮ್ಯಾನೇಜ್. ನನಗೆ ಬೇರ್ 650ಯಲ್ಲಿ ಈವನ್ದು ಅದು ಕಮ್ಮಿ ಇದೆ ಇದಕ್ಕಿಂತ 216 kg, ಬಟ್ ನಿಮಗೆ ಅದು ಜಾಸ್ತಿ ಹೆವಿ ಅನಿಸುತ್ತೆ. ಬಿಕಾಸ್ ಒಂದು ಅದು ಟಾಲ್ ಸ್ಟ್ಯಾಂಡ್ಸ್ ಇರೋದ್ರಿಂದ. ಸೊ ಟಾಲ್ ಸ್ಟ್ಯಾಂಡ್ ಇರಬೇಕಾದ್ರೆ ದ ಸೆಂಟರ್ ಆಫ್ ಗ್ರಾವಿಟಿ ವಿಲ್ ಬಿ ಸ್ಲೈಟ್ಲಿ ಮೇಲ್ಗಡೆ ಪ್ಲೇಸ್ ಆಗಿರೋದ್ರಿಂದ ಯು ವಿಲ್ ಫೀಲ್ ಇಟ್ ಮೋರ್ ಹೆವಿ. ಆ್ಯಂಡ್ ನೀವು ಲೆಫ್ಟ್ ಟು ರೈಟ್ ಮೂವ್ ಮಾಡಿದಾಗ ಸಡನ್ ಆಗಿ ವೆಯ್ಟು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆದಾಗ ಆಗುತ್ತೆ. ಬಟ್ ಇದರಲ್ಲಿ ನಿಮಗೆ ಆ ಥರ ಎಲ್ಲೂ ಫೀಲ್ ಆಗಲ್ಲ. ವೆಯ್ಟ್ ನಿಮಗೆ ಕನ್ಸಿಸ್ಟೆಂಟ್ಲಿ ಸ್ಲೋ ಸ್ಪೀಡಲ್ಲಿ ಫೀಲ್ ಆಗುತ್ತೆ ವೆಯ್ಟ್ ಇದೆ ಅಂತ, ಬಟ್ ನಿಮಗೆ ಅದು ನೆವರ್ ಬಾದರ್ ಆಗಲ್ಲ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಬಟ್ ಎಸ್ ವೆಯ್ಟ್ ಡೆಫಿನೆಟ್ಲಿ ಇದೆ. ಆ್ಯಂಡ್ ವೆಯ್ಟ್ ನಿಮಗೆ ದೇರ್ ಆರ್ ಸರ್ಟನ್ ಸಿನಾರಿಯೋಸ್ ಫೀಲ್ ಆಗುತ್ತೆ. ಸೊ ನಿಮ್ಮದು ಪರ್ಸ್ನಾಲಿಟಿ ಚೆನ್ನಾಗಿದ್ದರೆ ಐ ಡೋಂಟ್ ಥಿಂಕ್ ಸಮಥಿಂಗ್ ಟು ವರಿ. ಸೆಕೆಂಡ್ ಬಂದ್ಬಿಟ್ಟು ಈಸ್ ದ ಟ್ಯೂಬ್ ಟೈರ್ ಇದೆ, ಇದರಲ್ಲಿ ಸ್ಪೋಕ್ ವೀಲ್ಸ್ ಇದೆ. ಸೊ ಅದ್ರ ಬಗ್ಗೆ ತುಂಬ ಜನ ಡಿಸ್ಕಸ್ ಮಾಡ್ತಾರೆ, ಏನಕ್ಕೆ ಟ್ಯೂಬ್ಲೆಸ್ ಆಪ್ಷನ್ ಕೊಟ್ಟಿಲ್ಲ ಕ್ಲಾಸಿಕ್ 650ಯಲ್ಲಿ ರಾಯಲ್ ಎನ್ಫೀಲ್ಡ್ ಅವರು ಅಂತ. ಸಿ ಡೆಫಿನೆಟ್ಲಿ ನನ್ನ ಪ್ರಕಾರ ಟ್ಯೂಬ್ಲೆಸ್ ಆಪ್ಷನ್ ಕೊಡಬೇಕಿತ್ತು ಅವರು, ಅಲಾಯ್ ಆಪ್ಷನ್ ಕೊಡಬೇಕಿತ್ತು. ಆರ್ ಗೋವನ್ 350ಯಲ್ಲೇ ಕೊಟ್ಟಿದ್ದಾರೆ, ಇದರಲ್ಲಿ ಏನಕ್ಕೆ ಕೊಟ್ಟಿಲ್ಲ ಇವರು ಟ್ಯೂಬ್ಲೆಸ್ ಸ್ಪೋಕ್ ಏನಕ್ಕೆ ಕೊಟ್ಟಿಲ್ಲ ಅಂತ ನನಗೂ ಆಶ್ಚರ್ಯ ಆಯಿತು. ಬಟ್ ಐ ಥಿಂಕ್ ನನ್ನ ಒಪಿನಿಯನ್ಲಿ ಇದು 1 or 2 ಇಯರ್ಸಲ್ಲಿ ಐದರ್ ಅಲಾಯ್ ವರ್ಷನ್ನು ಬರುತ್ತೆ ಫಾರ್ ದಿಸ್ ವೆಹಿಕಲ್, ಆರ್ ಮೇ ಬಿ ದ ಟ್ಯೂಬ್ಲೆಸ್ ಸ್ಪೋಕ್ ವರ್ಷನು ಬರುತ್ತೆ ರಾಯಲ್ ಎನ್ಫೀಲ್ಡಿಂದ. ಸೊ ಜಾಸ್ತಿ ವರಿ ಮಾಡೋಕ್ಕೆ ಹೋಗಬೇಡಿ. ಬಟ್ ಆ್ಯಸ್ ಆಫ್ ನೌ ಕ್ವಿಕ್ ಫಿಕ್ಸ್ ನಿಮಗೆ ಏನು ಅಂತ ಕೇಳೋದಾದರೆ ಒಂದಂತೂ ಡೆಫಿನೆಟ್ಲಿ ನೀವು ಮಾಡ್ಬೋದು. ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಬೈ ದ ಅಲಾಯ್ ವರ್ಷನ್ ಏನಾದರೂ ನಿಮಗೆ ಬೇಕು ಎಲ್ಲಿಂದಾದರೂ ಅಂದರೆ ಆಚೆ ಕಡೆಯಿಂದ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದ್ರದ್ದು ಫ್ರೇಮ್ ಬಂದ್ಬಿಟ್ಟು ಇಟ್ ಈಸ್ ಫ್ರಾಮ್ ದ ಸೂಪರ್ ಮೀಟಿಯರ್ದು ಚಾಸಿಯಿಂದ ಮಾಡಿರೋದ್ರಿಂದ ಐ ಥಿಂಕ್ ಇದರಲ್ಲಿ ಸೂಪರ್ ಮೀಟಿಯರ್ದು ಫ್ರಂಟ್ ಟೈರ್ ದಟ್ ಈಸ್ ದ 19 inches ಅಲಾಯ್ ಇದೆ. ಆ್ಯಂಡ್ ಶಾರ್ಟ್ಗನ್ 650 ರೇರ್ ಟೈರ್ 17 inches ಅಲ್ಲ ಇದೆ ನೋಡಿ. ಐ ಥಿಂಕ್ ಇದಕ್ಕೆ ರೆಟ್ರೋಫಿಟ್ ಆಗುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ಇದರಲ್ಲಿ ಏನೂ ತುಂಬ ಚೇಂಜಸ್ ಏನು ಮಾಡಿಲ್ಲ. ಇಟ್ ಈಸ್ ಜಸ್ಟ್ ಅ ಕ್ಲಾಸಿಕ್ ಬೈಕು. ಸೊ ಚಾಸಿಯಲ್ಲಿ ಅಷ್ಟೊಂದೇನು ಚೇಂಜಸ್ ಮಾಡಿರಲ್ಲ. ಸೊ ನನಗನ್ಸುತ್ತೆ ರೆಟ್ರೋಫಿಟ್ ಮಾಡ್ಬೋದು. ನೋಡಿ ಟ್ರೈ ಮಾಡಿ. ಆಗಿಲ್ಲ ಅಂದರೆ ದ ವರ್ಸ್ಟ್ ಕೇಸ್ ಸಿನಾರಿಯೋಲಿ ನನ್ನ ಪ್ರಕಾರ ದ ಬೆಸ್ಟ್ ಸೊಲ್ಯೂಷನ್ ಇರೋದು ಈಸ್ ದಟ್ ಇದಕ್ಕೆ ನೀವು ಟ್ಯೂಬ್ಲೆಸ್ ಕನ್ವರ್ಷನ್ ಕಿಟ್ ಯೂಸ್ ಮಾಡ್ಬೋದು ಫ್ರಮ್ ದ ವೇ ಟು ಸ್ಪೀಡು. ಮೇನ್ಲಿ ಬಿಕಾಸ್ ಇದರಲ್ಲಿ
ಸ್ಪೋಕ್ ವೀಲ್ ವಿತ್ ಟ್ಯೂಬ್ ಟೈರ್ ಕೊಟ್ಟಿದ್ದಾರೆ. ದ ರಿಮ್ಸ್ ಆಲ್ಸೋ ನಿಮಗೆ ಆಬ್ವಿಯಸ್ಲಿ ಟ್ಯೂಬ್ ರಿಮ್ಸೇ ಕೊಟ್ಟಿದ್ದಾರೆ, ಬಟ್ ಇದು ಅಲಾಯ್ ರಿಮ್ಸ್. ಸೊ ಅಲಾಯ್ ರಿಮ್ಸ್ ಆಗಿರೋದ್ರಿಂದ ನಿಮಗೆ ಟ್ಯೂಬ್ಲೆಸ್ ಕನ್ವರ್ಷನ್ ಮಾಡೋದು ತುಂಬ ಈಸಿ ಇರುತ್ತೆ. ಸೊ ವೇ ಟು ಸ್ಪೀಡ್ದು ನೀವು ಟ್ಯೂಬ್ಲೆಸ್ ಕನ್ವರ್ಷನ್ ಕಿಟ್ ಯೂಸ್ ಮಾಡಿಕೊಂಡು ಇದನ್ನು ಆರಾಮಾಗಿ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ನನ್ನ ಒಪಿನಿಯಲ್ಲಿ ಇನ್ನೊಂದೇನು ಪಾಯಿಂಟ್ ನೀವು ನೋಟಿಸ್ ಮಾಡಬೇಕಂದ್ರೆ ಇದು ಮೇನ್ ಪರ್ಪಸ್ ಬಂದು ಸಿಟಿ ಆ್ಯಂಡ್ ಹೈವೇ ಅಂದರೆ 200 to 300 ಕಿಲೋಮೀಟರ್ಸ್ ಅಷ್ಟೇ ನೀವು ಮಾಡೋದು. ಸೊ ಅದನ್ನು ಕನ್ಸಿಡರ್ ಮಾಡೋದಾದರೆ ಈವನ್ ಇನ್ ಕೇಸ್ ನೀವು ಏನು ಮಾಡಿಲ್ಲ ಅಂದ್ರೂ, ನೀವು ಪಂಚರ್ ಆದ್ರೂ ನಿಮಗೆ ರಾಯಲ್ ಎನ್ಫೀಲ್ಡ್ ಗಾಡಿ ಆಗಿರೋದ್ರಿಂದ ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಸಕ್ಕದಾಗಿ ಸಿಗುತ್ತೆ, ನಿಮಗೆ ಕ್ವಿಕ್ಕಾಗಿ ಸಿಗುತ್ತೆ. 200 to 300 ಕಿಲೋಮೀಟರ್ಸ್ ಆರಾಮಾಗಿ ಸಿಗುತ್ತೆ, ನಿಮಗೆ ಜಾಸ್ತಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಟ್ ಈಸ್ ಆಲ್ಸೋ ದೇರ್ ಫಾರ್ ಯು. ಸೊ ಅದು ನಿಮ್ಮೊಂದು ಸೇಫ್ಟಿ ನೆಟ್ ಆಗಿರುತ್ತೆ. ಸೊ ಇಷ್ಟೊಂದೆಲ್ಲ ಸೇಫ್ಟಿ ನೆಟ್ ಇರಬೇಕಾದ್ರೆ ಐ ಡೋಂಟ್ ಥಿಂಕ್ ಯು ನೀಡ್ ಟು ವರಿ ಅಬೌಟ್ ದಿಸ್ ಟ್ಯೂಬ್ ಸ್ಪೋಕ್ ವೀಲ್ಸ್ ಇರೋದು ನಿಮಗೆ ವರಿಯಲ್ಲ. ಎನಿವೆ ಫ್ಯೂಚರಲ್ಲೂ ಅದಕ್ಕೇನೋ ಸೊಲ್ಯೂಷನ್ ಬರುತ್ತೆ. ಥರ್ಡ್ ಬಂದ್ಬಿಟ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ಕ್ವಶನ್ ಇದ್ದಿದ್ದು ಈಸ್ ದ್ಯಾಟ್ ಅಬೌಟ್ ದ ಸಸ್ಪೆನ್ಷನ್ನು. ಸೊ ಸಸ್ಪೆನ್ಷನ್ ಸೆಟಪ್ಪು ತುಂಬ ಹಾರ್ಡ್ ಇದೆಯಾ? ಬಿಕಾಸ್ ನಿಮಗೆ UK ರೈಡ್ ರಿವ್ಯೂ ಮಾಡಬೇಕಾದ್ರೆ ಸಾಕಷ್ಟು ಜನ ಹೇಳಿದ್ದು ದಟ್ ಇದರಲ್ಲಿ ಸಸ್ಪೆನ್ಷನ್ ತುಂಬ ಹಾರ್ಡ್ ಇದೆ ಅಂತ. ಬಟ್ ನಾನು ಆಲ್ರೆಡಿ ಹೇಳಿದೆ ದಟ್ ರಾಯಲ್ ಎನ್ಫೀಲ್ಡ್ ಅವರು ಸಾಕಷ್ಟು ಅವ್ರದ್ದು ನ್ಯೂ ಬೈಕ್ಸಲ್ಲಿ ಸಸ್ಪೆನ್ಷನ್ನ ಹಾರ್ಡ್ ತರ್ತಾ ಇದ್ದಾರೆ. ಎಕ್ಸೆಪ್ಟ್ ಫಾರ್ ಹಿಮಾಲಯನ್ ಬಿಟ್ಟರೆ ನಿಮಗೆ ಎಲ್ಲ ಬೈಕ್ಸಲ್ಲಿ ನಿಮಗೆ ಹಾರ್ಡ್ ಸಸ್ಪೆನ್ಷನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಐ ವಾಸ್ ವಿಶಿಂಗ್ ದಟ್ ಅವರು ಇಂಡಿಯನ್ ಕಂಡೀಷನ್ಗೋಸ್ಕರ ಸ್ವಲ್ಪ ಸಾಫ್ಟ್ವೇರ್ ಸಸ್ಪೆನ್ಷನ್ ಮಾಡಿದರೆ ಚೆನ್ನಾಗಿದೆ. ಸೊ ರಾಯಲ್ ಎನ್ಫೀಲ್ಡ್ ಅವರು ನಮ್ಮ ಮಾತುಗಳನ್ನ ಕೇಳಿದ್ದಾರೆ ಈ ಸಲ. ಹಂಗಂತ ಇದೇನೋ ತುಂಬ ಪ್ಲಸ್ ಸಸ್ಪೆನ್ಷನ್ ಎಲ್ಲ ನಿಮಗೆ 350 ಇದೆ ನೋಡಿ ಸಸ್ಪೆನ್ಷನು ಕ್ಲಾಸಿಕ್ದು, ಆ ಲೆವೆಲ್ ನಿಮಗೆ ಒಳ್ಳೆ ಸಸ್ಪೆನ್ಷನ್ ಅಲ್ಲ, ಬಟ್ ಸ್ಟಿಫರ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಸೂಪರ್ ಮೀಟರ್ 650 ಆರ್ ಶಾರ್ಟ್ ಗನ್ 650 ಅಷ್ಟು ಸ್ಟಿಫ್ ಇಲ್ಲ, ಅಷ್ಟೊಂದು ಸ್ಟಿಫ್ ಇಲ್ಲ. ನಿಮಗೆ ಡೀಸೆಂಟ್ಲಿ ಮ್ಯಾನೇಜಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಫಾರ್ ದ ಪರ್ಪಸ್, ಸಿಟಿ ಆ್ಯಂಡ್ ಟೂರಿಂಗ್ ಪರ್ಪಸ್ಗೋಸ್ಕರ ದಿಸ್ ಇಸ್ ಮ್ಯಾನೇಜಬಲ್ ಸಸ್ಪೆನ್ಷನ್. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಟ್ ಇಸ್ ಅ ಗುಡ್ ಥಿಂಗ್ ರಾಯಲ್ ಎನ್ಫೀಲ್ಡ್ ಮಾಡಿರೋದು. ಲಾಸ್ಟ್ ಬಂದ್ಬಿಟ್ಟು ಇದ್ರದ್ದು ಸೀಟು. ಸೊ ಸೀಟ್ ನಾನು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಸಾಕಷ್ಟಿತ್ತು ದಟ್ ಸೀಟ್ ಇದರಲ್ಲಿ ಎಲ್ಲ ಸೀಟ್ಸು ನೀವು ನೋಡ್ಬೋದು. ದಿಸ್ ಸೂಪರ್ ಮೀಟಿಯರ್ ಇಂದ ಬಂದಿರೋಂಥ ಎಲ್ಲ ಸೀಟ್ಸು ಸ್ವಲ್ಪ ಸ್ಟಿಫರ್ ಸೀಟ್ಸ್ ಕೊಡ್ತಾ ಇದ್ದಾರೆ. ಸೊ ಅದೇ ಚಾಸಿಂದ ಮಾಡಿರೋದ್ರಿಂದ ಕ್ಲಾಸಿಕ್ದು ಇಟ್ ಈಸ್ ನೋನ್ ಫಾರ್ ದಟ್ ಬಕೆಟ್ ಸೀಟ್ಸ್ಗೋಸ್ಕರ ನೋನ್ ಆಗಿರೋದು. ಸೊ ಅದೇ ಥರ ಏನಕ್ಕೆ ಈ ಸಲ ಮಾಡಿಲ್ಲ ಅಂತ ಕೇಳಿದ್ರೆ, ಎಸ್ ಈ ಸಲಿನೂ ಅದೇ ಮಿಸ್ಟೇಕ್ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡು. ಇದರಲ್ಲೂ ನಿಮಗೆ ಸ್ಟಿಫರ್ ಸೀಟ್ ಕೊಟ್ಟಿದ್ದಾರೆ, ಎಸ್ ನಿಮಗೆ ಸ್ಪ್ಲಿಟ್ ಸೀಟ್ ಕೊಟ್ಟಿದ್ದಾರೆ, ಬಟ್ ಪಿಲಿಯನ್ಗಂತೂ ಇದು ಡೆಫಿನೆಟ್ಲಿ ನಾಟ್ ಮೇಡ್ ಫಾರ್ ಪಿಲಿಯನ್ ಬೈಕ್ ಇದು. ಬಟ್ ರೈಡರ್ಗೆ ಐ ವುಡ್ ಸೇ ಎಸ್ ಸ್ಟಿಫ್ ಕೊಟ್ಟಿದ್ದಾರೆ, ಬಟ್ ಯು ಡೋಂಟ್ ನೀಡ್ ಟು ವರಿ. ಬಿಕಾಸ್ ನಿಮಗೆ ಕ್ಲಾಸಿಕ್ದು ಸೀಟ್ ಮೇಲೆ ಎಲ್ಲ ಸೀಟ್ ಮ್ಯಾನುಫ್ಯಾಕ್ಚರರ್ಸು ವರ್ಕ್ ಮಾಡಿರ್ತಾರೆ. ಸೊ ಅದರಿಂದ ಈ ಸೀಟ್ನ ನೀವು ಸಿಂಪ್ಲಿ ಯು ಟೇಕ್ ಟು ಅ ಸೀಟ್ ಮ್ಯಾನುಫ್ಯಾಕ್ಚರರು. ಐ ನೋ ರಾಯಲ್ ಎನ್ಫೀಲ್ಡ್ ಅವರು ಟೂರಿಂಗ್ ಸೀಟ್ ಕೊಡ್ತಾರೆ ಇದಕ್ಕೂ 4000 5000ಗೆ, ಬಟ್ ನೀವು ಸೀಟ್ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗಿ ಅವನು ಸಕ್ಕದಾಗಿ ನಿಮಗೆ ಫುಲ್ ಕುಷನಿ ಸೀಟ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ. ಬಿಕಾಸ್ ಅಷ್ಟು ಅಭ್ಯಾಸ ಆಗಿಬಿಟ್ಟಿದೆ ಅವರಿಗೆ ರಾಯಲ್ ಎನ್ಫೀಲ್ಡ್ದು ಕ್ಲಾಸಿಕ್ದು ಎಸ್ಪೆಷಲಿ ಸೀಟ್ ಮಾಡಿ. ಸೊ ಅವ್ರು ನಿಮಗೆ ಒಳ್ಳೆ ಸೀಟ್ ಮಾಡಿಕೊಡ್ತಾರೆ, ಒಳ್ಳೆ ಚೀಪರ್ ಪ್ರೈಸಲ್ಲೇ ಮಾಡ್ಕೊಟ್ಬಿಡ್ತಾರೆ. ಸೊ ಅದಕ್ಕೆ ಹೋಗಿ ಅದರಿಂದ ನೀವು ಡಿಸಿಷನ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಆಫ್ ಸೀಟ್ ಚೆನ್ನಾಗಿಲ್ಲ ಅಂತ. ಸೊ ದಟ್ ಈಸ್ ಅ ಕ್ವಿಕ್ ಫಿಕ್ಸು, ನೀವು ಫಿಕ್ಸ್ ಮಾಡ್ಬೋದು. ಬಟ್ ಪಿಲಿಯನ್ಗೆ ಐ ಆಮ್ ಲಿಟಲ್ ಬಿಟ್ ಡಿಸಪಾಯಿಂಟ್ಮೆಂಟ್, ಪಿಲಿಯನ್ ಫ್ರೆಂಡ್ಲಿ ಮಾಡಿಲ್ಲ ಈ ಸೀಟು. ಸೊ ದಟ್ ಈಸ್ ಸಮಥಿಂಗ್ ನೀವು ನೋಡ್ಕೋಬೇಕಾಗತ್ತೆ. ಸೊ ಲಾಸ್ಟ್ ಬಂದುಬಿಟ್ಟು ಪೀಪಲ್ ಆರ್ ಡಿಸ್ಕಸಿಂಗ್ ಇಸ್ ದ ಎಕ್ಸಾಸ್ಟು. ಸೊ ಎಕ್ಸಾಸ್ಟು ಐ ಥಿಂಕ್ ಬೇರ್ 650 ತುಂಬ ಜನ ಹೇಳಿದ್ದು ದಟ್ ದೇ ಆರ್ ನಾಟ್ ಲೈಕಿಂಗ್ ದ ಎಕ್ಸಾಸ್ಟು. ಇದರಲ್ಲಿ ಐ ವೋಂಟ್ ಸೇ ದಟ್ ಅಷ್ಟು ಕೆಟ್ಟದಾಗಿಲ್ಲ. ಐ ಮೀನ್ ಬೇರ್ 650 ಚೆನ್ನಾಗೇ ಇದೆ ನಿಜ ಹೇಳಬೇಕಂದ್ರೆ, ನನಗಂತೂ ಇಷ್ಟ ಆಗಿದೆ. ಬಟ್ ಇಟ್ ಈಸ್ ಸೌಂಡಿಂಗ್ ಲಿಟಲ್ ಡಿಫರೆಂಟ್ ಬಿಕಾಸ್ ತುಂಬ ನಮ್ಮನ್ನ ಪ್ಯಾಂಪರ್ ಮಾಡಿಬಿಟ್ಟಿದೆ. ಇಂಟರ್ಸೆಪ್ಟರ್ ಮತ್ತು ಕಾಂಟಿನೆಂಟಲ್ ಚಿಟ್ಟಿದ್ದು ಎಕ್ಸಾಸ್ಟು ಅದು ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಎಸ್ಪೆಷಲಿ ನೀವು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ತೊಗೊಂಡಿರೋದು ಇನ್ನೂ ಸಖತ್ತಾಗಿ ಕೇಳುತ್ತೆ ಅದು. ಸೊ ಆ ಲೆವೆಲ್ ಇಲ್ಲದೆ ಇರೋದ್ರಿಂದ ತುಂಬ ಜನ ಡಿಸಪಾಯಿಂಟ್ ಆಗಿದ್ರು. ಬಟ್ ಇದರಲ್ಲೂ ತುಂಬ ಜನ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಾರೆ, ಆ ಲೆವೆಲ್ ಇಲ್ಲ ಅಂತ. ಬಟ್ ಇಟ್ ಈಸ್ ನಾಟ್ ದ್ಯಾಟ್ ಬ್ಯಾಡು. ನೀವು ಐ ಥಿಂಕ್ ಇದರಲ್ಲೂ ಆಫ್ಟರ್ ಮಾರ್ಕೆಟ್ ತೊಗೊಂಡ್ರೆ ಚೆನ್ನಾಗಿ ಸೌಂಡ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ನಾನು ರೆಕಮೆಂಡ್ ಮಾಡಲ್ಲ ಅದನ್ನ ತೊಗೊಳ್ಳಿ ಅಂತ. ಬಟ್ ಡೆಫಿನೆಟ್ಲಿ ಇಟ್ ಈಸ್ ಫಾರ್ ಮೀ ಇಟ್ ಈಸ್ ಸೌಂಡಿಂಗ್ ಗುಡ್. ನನಗೆ ಬೇರ್ 650 ಇಷ್ಟ ಆಗಿದೆ, ಇದರದ್ದು ಚೆನ್ನಾಗಿದೆ. ಸೊ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಆ್ಯಕ್ಚುಲಿ ಬೇರ್ 650ಗಿಂತ ಇದು ತುಂಬ ಚೆನ್ನಾಗಿದೆ. ಓವರಾಲ್ ನೀವು ನೋಡೋದಾದರೆ ನಾನು ರ್ಯಾಂಕ್ ಮಾಡೋದಾದರೆ ಐ ವುಡ್ ಸ್ಟಿಲ್ ರೇಟ್ ದ ಇಂಟರ್ಸೆಪ್ಟರ್ ನಂಬರ್ 1, ನಂಬರ್ 2 ದ ಕಾಂಟಿನೆಂಟಲ್ GT, ನಂಬರ್ 3 ಸೂಪರ್ ಮೀಟಿಯರು, ಆ್ಯಂಡ್ ನಂಬರ್ 4 ನಾನು ಕ್ಲಾಸಿಕ್ 650ನ ರೇಟ್ ಮಾಡ್ತೀನಿ. ಸೊ ಇಟ್ ಈಸ್ ನಾಟ್ ದ್ಯಾಟ್ ಬ್ಯಾಡು, ಅಷ್ಟು ಕೆಟ್ಟದಾಗೇನಿಲ್ಲ ಎಕ್ಸಾಸ್ಟು. ಸೊ ಅದು ವರಿ ಮಾಡಬೇಕಾಗಿಲ್ಲ. ಬಟ್ ಎನಿವೇ ಇಷ್ಟೊಂದೆಲ್ಲ ನಾನು ಇಶ್ಯೂಸ್ ಬಗ್ಗೆ ಮಾತಾಡಾಯಿತು. ಸೊ ಯಾವ ಇಶ್ಯೂನು ನಿಮಗೆ ಅಷ್ಟು ದೊಡ್ಡ ತಲೆನೋ ಕೊಡುವಂಥ ಇಶ್ಯೂ ಏನಿಲ್ಲ. ಆ್ಯಂಡ್ ಈ ಥರ ಗಾಡಿ ತೊಗೋಬೇಕಾದ್ರೆ ಅದೆಲ್ಲ ನೀವು ನೋಡಬಾರ್ದು. ಬಟ್ ಸ್ಟಿಲ್ ಹೇಳ್ಬಿಟ್ಟಿದ್ದೀನಿ, ನಿಮಗೆ ಕನ್ಸರ್ನ್ ಇರುತ್ತೆ ಮೈಂಡಲ್ಲಿ. ಸೊ ಡಿಸ್ಕಸ್ ಮಾಡಿಬಿಟ್ಟೆ. ಬಟ್ ದ ಮೇನ್ ರೀಸನ್ ವೈ ಪೀಪಲ್ ವಿಲ್ ಬೈ ದಿಸ್ ಬೈಕ್ ಈಸ್ ಫಾರ್ ದ ಲುಕ್ಸ್ ಆ್ಯಂಡ್ ದ ಡಿಸೈನ್ ಆ್ಯಂಡ್ ದ ಫಿಟ್ ಆ್ಯಂಡ್ ಫಿನಿಶು. ಈ ಸಲ ರಾಯಲ್ ಎನ್ಫೀಲ್ಡು ನೇಲ್ ಮಾಡಿಬಿಟ್ಟಿದ್ದಾರೆ. ಸೊ 5 ಕಲರ್ ಆಪ್ಷನ್ ಇದೆ. ಸೊ ಪ್ರೈಸಿಂಗ್ ಬರ್ತೀನಿ, ಬಟ್ ಕೊನೆಗೆ ಪ್ರೈಸಿಂಗ್ ಬರಲೇ ಇಲ್ಲ, ಸಾರಿ. ಸೊ ಪ್ರೈಸಿಂಗ್ ಬಂದುಬಿಟ್ಟು 3.3 ಲ್ಯಾಕ್ಸಿಂದ 3.5 ಲ್ಯಾಕ್ಸ್ ಇದೆ. ಸೊ ನನ್ನ ಒಪಿನಿಯಲ್ಲಿ ಈ ಪ್ರೈಸಿಂಗ್ ಬಂದುಬಿಟ್ಟು ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ. ಐ ವುಡ್ ಸೇ ಡೀಸೆಂಟ್ ಆಗಿದೆ ಪ್ರೈಸಿಂಗ್ ಅಂತಲೇ ಹೇಳ್ತೀನಿ ನಾನು. ಬೇಸ್ ಪ್ರೈಸ್ ಬಂದುಬಿಟ್ಟು ಅಲ್ಲಿ ನಿಮಗೆ 2 ಕಲರ್ ಇದೆ. ಮಿಡ್ ವೇರಿಯಂಟ್ ಬಂದು 1 ಕಲರ್ ಇದೆ, ಆ್ಯಂಡ್ ಟಾಪ್ ವೇರಿಯಂಟ್ ಬಂದು 1 ಕಲರ್ ಇದೆ.
ಸೊ ನನಗೆ ಪರ್ಸ್ನಲಿ ದ ಟಾಪ್ ವೇರಿಯಂಟ್ ಕಲರ್ ಇಷ್ಟ ಆಯಿತು. ದ ಬ್ಲ್ಯಾಕ್ ಕ್ರೋಮ್ ಕಲರು ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ ನಿಮಗೆ. ದಟ್ ಗೋಸ್ಟ್ ರೈಡರ್ ಗಾಡಿ ಥರ, ಐ ಮೀನ್ ಗೋಸ್ಟ್ ರೈಡರ್ ಆಬ್ವಿಯಸ್ಲಿ ಒಂದು ಕ್ರೂಸರ್ ಗಾಡಿ ಓಡಿಸ್ತಾನೆ, ಬಟ್ ಸ್ವಲ್ಪ ಅದೇ ಥರ ಒಂಥರ ಫೀಲ್ ಕೊಡುತ್ತೆ ನಿಮಗೆ. ದಟ್ ಮೆಟಾಲಿಕ್ ಫೀಲ್. ಸೊ ಹೆವಿ ಮೆಟಲ್ ಮ್ಯೂಸಿಕ್ ಕೇಳಿಕೊಂಡು ಈ ಗಾಡಿನ ಓಡಿಸೋಕ್ಕೆ ಮಜಾ ಇರುತ್ತೆ, ಆ ಥರ ಫೀಲ್ ಕೊಡುತ್ತೆ ನಿಮಗೆ ಈ ಗಾಡಿ. ಸೊ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ, ಫಿಟ್ ಆ್ಯಂಡ್ ಫಿನಿಶ್ ಸೂಪರ್ ಆಗಿದೆ. ನನ್ನ ಪ್ರಕಾರ ರಾಯಲ್ ಎನ್ಫೀಲ್ಡು ಸ್ಟಾರ್ಟಿಂಗ್ ಫ್ರಮ್ ದ ಸೂಪರ್ ಮೀಡಿಯೋ 650ನೇ ದೇ ಸ್ಟಾರ್ಟೆಡ್ ಟು ಮೇಕ್ ರಿಯಲಿ ಗುಡ್ ಫಿಟ್ ಆ್ಯಂಡ್ ಫಿನಿಶು. ಹಿಮಾಲಯನಲ್ಲೂ ಕಲರ್ ಚೆನ್ನಾಗಿತ್ತು, ನನಗೆ ಫಿಟ್ ಆ್ಯಂಡ್ ಫಿನಿಶ್ ಅಷ್ಟೊಂದು ಓಕೆ ಅಂತ ಅನಿಸ್ತು. ಆ್ಯಂಡ್ ಗೊರಿಲ್ಲಾದಲ್ಲೂ ಫಿಟ್ ಆ್ಯಂಡ್ ಫಿನಿಶು ಆ್ಯಾವ್ರೇಜ್ ಅಂತ ಅನಿಸ್ತು, ಬಟ್ ಇದರಲ್ಲಿ ಅಬ್ಸಲ್ಯೂಟ್ಲಿ ನೇಲ್ ಮಾಡಿದ್ದಾರೆ. ಸಣ್ಣ ಪುಟ್ಟ ನೀವು ತುಂಬ ಓವರ್ ನೋಟಿಸ್ ಮಾಡಿದ್ರೆ ನಿಮಗೆ ಸಣ್ಣ ಪುಟ್ಟ ಫ್ಲಾಸ್ ಕಾಣುತ್ತೆ, ಬಟ್ ಓವರ್ ಆಲ್ ನನ್ನ ಪ್ರಕಾರ ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂದು ಕ್ಲಾಸಿಕ್ ಬೈಕ್ಗೆ ದಿಸ್ ಇಸ್ ಅ ವೆರಿ ಗುಡ್ ಟ್ರಿಬ್ಯೂಟು. ಸೊ ಎಸ್ಪೆಷಲಿ ದಟ್ ಕ್ಲಾಸಿಕ್ ಲೆಗಸಿ ಇದೆ ನೋಡಿ, ಕ್ಲಾಸಿಕ್ 350 ಲೆಗಸಿನ. ಐ ವೋಂಟ್ ಸೇ ಕ್ಲಾಸಿಕ್ 350 ಸಿಮಿಲರ್ ಡಿಸೈನ್ ಇಲ್ಲ, ಬಟ್ ಸ್ಟಿಲ್ ದಟ್ ಆ ಲೆಗಸಿ ಫೀಲ್ ಆಗುತ್ತೆ, ದಟ್ ಅಪ್ಗ್ರೇಡೆಡ್ ವರ್ಷನ್ ಅಂತ ಫೀಲ್ ಆಗುತ್ತೆ ವಿತ್ ಲುಕ್ ಆ್ಯಂಡ್ ಡಿಸೈನು. ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಇದನ್ನು ನೀವು ಸಾಕಷ್ಟು ಮಾಡಿಫಿಕೇಷನ್ ಮಾಡ್ತೀರಾ. ದ ಓನ್ಲಿ ಪಾರ್ಟ್ ನನಗೆ ಇಷ್ಟ ಆಗಿಲ್ಲ ಅಂದರೆ ದಟ್ ರೇರ್ ಫೆಂಡರ್ ಇದೆ ನೋಡಿ, ಆ ಪಾರ್ಟು ನನಗೆ ಸ್ವಲ್ಪ ಇನ್ನೂ ಬೆಟರ್ ಡಿಸೈನ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ಎನಿವೇ ನೀವು ಮಾಡಿಫಿಕೇಷನ್ ಮಾಡ್ತೀರಾ. ಆ್ಯಂಡ್ ರಾಯಲ್ ಎನ್ಫೀಲ್ಡ್ನ ನೀವು ತೊಗೋತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ಮಾಡಿಫಿಕೇಷನ್ ಮಾಡ್ತೀರಾ. ಸೊ ಅದೆಲ್ಲ ನೀವು ಮಾಡಿಫಿಕೇಷನ್, ಸೀಟು, ರೇರ್ ಫೆಂಡರು ಆ್ಯಂಡ್ ಸೋ ಮೆನಿ ಥಿಂಗ್ಸ್ ನೀವು ಮಾಡಿಫಿಕೇಷನ್ ಮಾಡ್ತೀರಾ. ಇವನ್ ಎಕ್ಸಾಸ್ಟ್ನು ಮಾಡಿಫಿಕೇಷನ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಅಷ್ಟೊಂದು ಡಿಸ್ಕಸ್ ಮಾಡಲ್ಲ. ಸೊ ಫಿಟ್ ಆ್ಯಂಡ್ ಫಿನಿಶ್ನ ನೇಲ್ ಮಾಡಿದ್ದಾರೆ, ಆ್ಯಂಡ್ ದಟ್ ಇಸ್ ವೈ ಪೀಪಲ್ ವಿಲ್ ಬೈ. ಬಟ್ ಆ್ಯಕ್ಚುಲಿ ಈ ಗಾಡಿನ ತೊಗೊಳ್ಳೋ ಮೇನ್ ರೀಸನ್ನು, ಆ್ಯಂಡ್ ಐ ವುಡ್ ಸೇ ಮೋಸ್ಟ್ ಆಫ್ ದ ಪೀಪಲ್ 350ನ ತೊಗೊಳ್ಳೋ ಮೇನ್ ರೀಸನ್ ಬಂದ್ಬಿಟ್ಟು ಇಟ್ಸ್ ರೀಸೇಲ್ ವ್ಯಾಲ್ಯೂ. ಸೊ ಈ ಗಾಡಿದು ರೀಸೇಲ್ ವ್ಯಾಲ್ಯೂ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಬಟ್ ಕೆಲವರಿಗೆ ಇನ್ನೂ ಡೌಟಲ್ಲಿದೆ, ಬಿಕಾಸ್ ನೆಕ್ಸ್ಟ್ ನಿಮಗೆ 750cc ಗಾಡಿಗಳು ಬರುತ್ತಲ್ವ, ಸೊ 650 ಗಾಡಿಗಳದ್ದು ರೀಸೇಲ್ ವ್ಯಾಲ್ಯೂ ಡ್ರಾಪ್ ಆಗ್ಬೋದಾ ಅಂತ ತುಂಬ ಜನ ಮೈಂಡಲ್ಲಿದೆ. ಬಟ್ ಟು ಬಿ ವೆರಿ ಆನೆಸ್ಟು, ಕ್ಲಾಸಿಕ್ ಬೈಕು ಈಸ್ ವೆರಿ ಡಿಫ್ರೆಂಟ್. ಸಿ ಕ್ಲಾಸಿಕ್ ಬಂದ್ಬಿಟ್ಟು ಈಸ್ ಅ ನಾಟ್ ಜಸ್ಟ್ ಇದನ್ನು ಸುಮ್ಮನೆ ಬಸ್ ಯೂಸ್ ಕೇಸ್ಗೆ ಲೈಕ್ ಪರ್ಪಸ್ಗೋಸ್ಕರ ಬೈ ಮಾಡೋಂಥ ಗಾಡಿ ಮಾತ್ರ ಅಲ್ಲ, ಇದು ಒಂಥರ ವಿಂಟೇಜ್ ಗಾಡಿ, ಇದೊಂಥರ ನಿಮ್ಮೊಂದು ಟ್ರೋಫಿ ಗಾಡಿಗಳು. ಸೊ ವೆನೆವರ್ ಪೀಪಲ್ ಬೈ ದಿಸ್ ಗಾಡಿ, ನಿಮಗೆ ಇದು ತುಂಬ ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ ಆ್ಯಕ್ಚುಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಈ ಡಿಸೈನ್ ಬಂದು ಇಟ್ಸ್ ಅ ಮೆಚ್ಯೂರ್ ಡಿಸೈನ್, ಇಟ್ಸ್ ಅನ್ ಎಕ್ಸೆಪ್ಟಬಲ್ ಡಿಸೈನ್, ಆ್ಯಂಡ್ ಈ ಡಿಸೈನ್ ಬಂದು ಎಲ್ಲ ಟೈಮ್ ಲೈನಲ್ಲೂ ಸರ್ವೈವ್ ಆಗುವಂಥ ಡಿಸೈನ್ ಇದು. ಸೊ ನೀವು ಯಾವುದೇ ಟೈಮ್ ಲೈನಲ್ಲಿ ನೋಡಿದ್ರು ದಿಸ್ ಡಿಸೈನ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಆ್ಯಂಡ್ ಪೀಪಲ್ ವುಡ್ ಲೈಕ್ ಟು ಬೈ ದಿಸ್ ಅಗೇನ್. ನಿಮ್ಗೆ ಎಷ್ಟೋ ವರ್ಷ 10-12 ವರ್ಷ ಆದರೂ ಈ ಡಿಸೈನ್ನ ವಾಪಸ್ ತೊಗೊಳಕ್ಕೆ ಹೋಗ್ತಾರೆ. ಆ್ಯಂಡ್ ಈ ಗಾಡಿ ಬಂದ್ಬಿಟ್ಟು ಟ್ವಿನ್ ಸಿಲಿಂಡರಲ್ಲಿ ಫಸ್ಟ್ ಟೈಮ್ ಕ್ಲಾಸಿಕಲ್ಲಿ ರಾಯಲ್ ಎನ್ಫೀಲ್ಡ್ ಮಾಡಿರೋಂಥ ಗಾಡಿ ಆಗಿರೋದ್ರಿಂದ ಡೆಫಿನೆಟ್ಲಿ ಇದಕ್ಕೆ ವ್ಯಾಲ್ಯೂ ಇನ್ನೂ ಜಾಸ್ತಿ ಇರುತ್ತೆ. ಸೊ ಅದರಿಂದ ಐ ಡೋಂಟ್ ಥಿಂಕ್ 750cc ಬರೋದ್ರಿಂದ ಏನೂ ಎಫೆಕ್ಟ್ ಆಗಲ್ಲ. ಅವ್ರು ಐ ಡೋಂಟ್ ನೋ 450cc ಮಾಡ್ತಾರ ಇಲ್ಲ, ಐ ಡೋಂಟ್ ಥಿಂಕ್ ಸೊ. ಅದ್ರ ಬಗ್ಗೆ ನೆಕ್ಸ್ಟು ಯಾವುದೋ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತೀನಿ 400cc ಬೈಕ್ ಬಗ್ಗೆ, ಅದ್ರದ್ದು ಏನು ಫ್ಯೂಚರ್ ಇದೆ ಅಂತ. ಬಟ್ ಎನಿವೇ ರೈಟ್ ನಾವು ಈ ಗಾಡಿದು ಡೆಫಿನೆಟ್ಲಿ ಇದು ಏರ್ ಕೂಲ್ಡ್ ಇಂಜಿನ್ ಬೇರೆ, ಸೂಪರ್ ಆಗಿರೋಂಥ ಎಕ್ಸಾಸ್ಟ್ ನೋಟ್ ಇದೆ, ಸೊ ಕ್ಯಾರೆಕ್ಟರ್ಫುಲ್ ಇಂಜಿನ್ ಆಗಿರೋಂಥ, ಆ್ಯಂಡ್ ಕ್ಲಾಸಿಕ್ದು ಆಬ್ವಿಯಸ್ಲಿ ಡಿಸೈನ್ ಇದೆ ನಿಮಗೆ. ಸೊ ರಾಯಲ್ ಎನ್ಫೀಲ್ಡ್ದು ಓಲ್ಡೆಸ್ಟ್ ಬೈಕ್ದು ಡಿಸೈನ್ ಇರೋದ್ರಿಂದ ಐ ಥಿಂಕ್ ಇದ್ರದ್ದು ರೀಸೇಲ್ ವ್ಯಾಲ್ಯೂ ಬಗ್ಗೆ ನೀವು ಕ್ವಶನ್ ಮಾಡೋಂಗೆ ಇಲ್ಲ, ಇದು ಡೆಫಿನೆಟ್ಲಿ ಸಖತ್ತಾಗಿ ಸೆಲ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ರೀಸೇಲ್ ವ್ಯಾಲ್ಯೂ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ವೈ ಪೀಪಲ್ ವಿಲ್ ಬೈ ದಿಸ್ ಬೈಕ್. ಸೊ ಎನಿವೇ, ಸೊ ಕನ್ಕ್ಲೂಷನ್ ಬಂದ್ಬಿಡೋಣ, ಈ ಗಾಡಿನ ತೊಗೋಬೇಕಾ ತೊಗೋಬಾರ್ದು ಅಂತ ಕೇಳೋದಾದ್ರೆ. ಆ್ಯಂಡ್ ಬೇಸಿಕಲಿ ಐ ಮೀನ್ ಇದು ಕ್ವಶನೇ ಎಲ್ಲ ತೊಗೋಬೇಕಾ ತೊಗೋಬಾರ್ದು ಅಂತ. ಇಟ್ ಈಸ್ ಲೈಕ್ ನೀವು ತೊಗೊಳಲ್ವಾ ಅಂತ ಅಷ್ಟೇ ಕ್ವಶನ್ ಇರೋದು. ಬಿಕಾಸ್ ಆಬ್ವಿಯಸ್ಲಿ ತೊಗೊಂಡ್ರೆ ನಿಮಗೆ ಲಾಭನೇ ಈ ಗಾಡಿನ, ಬಿಕಾಸ್ ಆಸ್ ಎ ಟೋಲ್ಡು ರೀಸೇಲ್ ವ್ಯಾಲ್ಯೂ ಸಖತ್ತಾಗಿದೆ. ಬಟ್ ಯಾರು ತೊಗೊಂಡ್ರೆ ಬೆಟರ್ ಇರ್ತದೆ ಅಂತ ಹೇಳ್ತೀನಿ. ಸೊ ಐ ಮೀನ್ ಪರ್ಪಸ್ ಆಲ್ರೆಡಿ ಹೇಳಿದ್ದೀನಿ, ಬಟ್ ಐ ಡೋಂಟ್ ಥಿಂಕ್ ಆ ಪರ್ಪಸಲ್ಲಿ ನಿಮಗೆ ಎಷ್ಟೊಂದು ವೆಹಿಕಲ್ ತೊಗೋಬೋದು. ಸೊ ಐ ಡೋಂಟ್ ಥಿಂಕ್ ಅದಕ್ಕೋಸ್ಕರ ನೀವು ತೊಗೋತೀರಾ. ನನಗನ್ಸೋ ಪ್ರಕಾರ ಈ ಗಾಡಿನ ಯಾರಿಗೆ ಒಳ್ಳೆಯದು ತೊಗೊಳಕ್ಕೆ ಅಂತ ಕೇಳೋದಾದರೆ ಐ ವುಡ್ ಸೇ ಆಲ್ ದ ಕ್ಲಾಸಿಕ್ 350 ಓನರ್ಸ್ ಇದ್ದಾರೆ ನೋಡಿ. ಸೊ ಅವರು ಮೇನ್ಲಿ ಈ ಗಾಡಿನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಸೊ ಸಾಕಷ್ಟು ವರ್ಷ ಕ್ಲಾಸಿಕ್ ಓಡಿಸಿ ದ ಓನ್ಲಿ ಥಿಂಗ್ ದೇ ವುಡ್ ಬಿ ಡಿಸೈರಿಂಗ್ ಇಸ್ ಲಿಟಲ್ ಬಿಟ್ ಮೋರ್ ಪವರು, ದಟ್ ಮೋರ್ ಫೀಲ್ ಅಂತ ಇರುತ್ತೆ. ಸೊ ಒಂದು ಪ್ರೀಮಿಯಂ ಗಾಡಿನ ಅದೇ ಸೇಮ್ ಅವತಾರ ತಗೊಳ್ಳೋ ತುಂಬ ಜನರಿಗೆ ಆಸೆ ಇರುತ್ತೆ. ಸೊ ಐ ಥಿಂಕ್ ಇದನ್ನು ತಗೊಳ್ಳೋ ಮೇಜರ್ ಕಸ್ಟಮರ್ ಬಂದ್ಬಿಟ್ಟು ನನಗನ್ಸುತ್ತೆ ಇಸ್ ದ ಕ್ಲಾಸಿಕ್ 350 ಯೂಸರ್ಸು. ಸೊ ಅವರು ಒಂದು ಕ್ಯಾಟಗರಿ ಆಫ್ ಪೀಪಲ್. ಐ ಥಿಂಕ್ ಅವರು ಈ ಗಾಡಿ ತೊಗೊಂಡ್ರೆ ಮೇ ಬಿ ದಟ್ ವಿಲ್ ಬಿ ಅ ಬೆಟರ್ ಹೋಮೇಜ್ ಫಾರ್ ದಿಸ್ ವೆಹಿಕಲ್ಲು. ಸೆಕೆಂಡ್ ಬಂದ್ಬಿಟ್ಟು ನನಗೆ ಅನಿಸುತ್ತೆ ಇಟ್ಸ್ ಅ ವೆರಿ ಟ್ರಿಕಿ ಕೈಂಡ್ ಆಫ್ ಕಸ್ಟಮರ್ ಇದನ್ನು ತೊಗೊಳ್ಬೋದು. ಬಿಕಾಸ್ ಇವಾಗ ಸದ್ಯಕ್ಕೆ ನೀವು ನೋಡ್ಬೋದು ಮಾರ್ಕೆಟಲ್ಲಿ ಸಾಕಷ್ಟು ಗಾಡಿಗಳಿದೆ. ಸೊ ದೇರ್ ಆರ್ ಒನ್ ಕ್ಯಾಟಗರಿ ಆಫ್ ಪೀಪಲ್ ಇದ್ದಾರೆ, ಒಂದು ಸೇಫ್ ಬೈ ಅಂತ ತುಂಬ ಜನ ಇರ್ತಾರೆ, ಸೇಫ್ ಬೈ ತೊಗೊಂಬಿಡೋಣ. ಸದ್ಯಕ್ಕೆ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ ಯಾವ ಗಾಡಿ ತೊಗೋಬೇಕಂತ. ಬಟ್ ಮಾರ್ಕೆಟಲ್ಲಿ ದೇ ನೋ ದಟ್ ರಾಯಲ್ ಎನ್ಫೀಲ್ಡ್ದು ಆ್ಯಂಡ್ ಕ್ಲಾಸಿಕ್ ಎಸ್ಪೆಷಲಿ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿರೋದ್ರಿಂದ ಒಂದು ಆ್ಯಸ್ ಆಫ್ ನಾವು ಒಂದು ಟ್ರಾನ್ಸಿಷನಲ್ ಒಂದು ಬೈಕ್ ತೊಗೊಳ್ಳೋಣ. ಸದ್ಯಕ್ಕೆ ನಂಗೆ ಕನ್ಫ್ಯೂಸ್ ಇದೆ ಯಾವ ಬೈಕ್ ತೊಗೊಳ್ಳೋಣ ಅಂತ. ಬಟ್ ದುಡ್ಡಿದೆ, ಒಂದು ಒಳ್ಳೆ ಬೈಕ್ ತೊಗೊಳ್ಳೋ ಎಷ್ಟೋ ದಿನದಿಂದ ಆಸೆ ಇತ್ತು, ಬಟ್ ತೊಗೊಂಬಿಡೋಣ ಯಾವುದೋ ಅಂತ ಈ ಗಾಡಿನ ತೊಗೊಂಡ್ಬಿಡ್ತಾರೆ. ಸೊ ಬಿಕಾಸ್ ಇದು ಸೇಫ್ ಬೈ, ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಎಲ್ಲ ಕಡೆ ಇದೆ, ಆ್ಯಂಡ್ ಕ್ಲಾಸಿಕ್ ಬಂದ್ಬಿಟ್ಟು ಒಂದು ಐ ವುಡ್ ಸೇ ಎವರ್ ಗ್ರೀನ್ ಗಾಡಿ. ಸೊ ಅದಕ್ಕೋಸ್ಕರ ಈ ಗಾಡಿನ ಆ ಪರ್ಸನ್ ತೊಗೋತಾರೆ. ಕನ್ಫ್ಯೂಸ್ಡ್ ಪರ್ಸನ್ನು ಸ್ವಲ್ಪ ಸೇಫರ್ ಬೈಕ್ ತೊಗೊಳಕ್ಕೆ ರೀಸೇಲ್ ವ್ಯಾಲ್ಯೂ, ಆಮೇಲೆ ಯಾವಾಗಾದರೂ ಒಳ್ಳೆ ಗಾಡಿ ಬಂದುಬಿಟ್ಟು ನಮಗೆ ಆ ಗಾಡಿ ಇಷ್ಟ ಆಗಿಬಿಟ್ರೆ ಇದನ್ನು ರೀಸೇಲ್ ಮಾಡಿಬಿಡ್ಬೋದು ಆರಾಮಾಗಿ. ಇಟ್ ಈಸ್ ದ ಈಸಿ ಟು ಸೆಲ್ ಬೈಕ್ ಆಗಿರೋದ್ರಿಂದ
ಆ ಥರ ಪರ್ಸನು ತೊಗೋಬೋದು. ಆ್ಯಂಡ್ ಲಾಸ್ಟ್ ಐ ವುಡ್ ಸೇ ಕ್ಯಾಟಗರಿ ಆಫ್ ಪೀಪಲು ನನ್ನ ಪ್ರಕಾರ ವಿಲ್ ಬಿ ದ ಆಸ್ಪಿರೇಷನಲ್ ಬೈಯರ್ಸು ಹೂ ಆರ್ ಲುಕಿಂಗ್ ಟು ಬೈ ಅ ಟ್ವಿನ್ ಸಿಲಿಂಡರ್ ಇಂಜಿನ್. ಸೊ ಯು ನೋ ದಟ್ ರಾಯಲ್ ಎನ್ಫೀಲ್ಡ್ ಬಿಟ್ಟರೆ ಬೇರೆ ಯಾವ ಟ್ವಿನ್ ಸಿಲಿಂಡರ್ ಇಂಜಿನು ನಿಮಗೆ ಅರೌಂಡ್ 4 to 5 lakhs ಸಿಗಲ್ಲ. ಎಲ್ಲ ನಿಮ್ಗೆ 10, 12, 14 ಲಕ್ಷಗೆಲ್ಲ ಸಿಗುತ್ತೆ. ಸೊ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಸದ್ಯಕ್ಕಂತೂ, ಎಸ್ಪೆಷಲಿ ಅದೂ ಏರ್ ಕೂಲ್ಡ್ ಇದೆ ಇಂಜಿನ್ಸು ಕೆಲವೆಲ್ಲ. ಸೊ ಐ ಥಿಂಕ್ ದಿಸ್ ಈಸ್ ಅ ವೆರಿ ವ್ಯಾಲ್ಯೂ ಫಾರ್ ಮನಿ ವೆಹಿಕಲ್ಲು. ಟ್ವಿನ್ ಸಿಲಿಂಡರ್ ನಿಮಗೆ ಇಷ್ಟು ಕಮ್ಮಿಗೆ ಸಿಗ್ತಾ ಇರೋದ್ರಿಂದ ಐ ಥಿಂಕ್ ಮೆನಿ ಪೀಪಲ್ ವೇರ್ ಪ್ಲಾನಿಂಗ್ ಟು ಬೈ ಎ ಟ್ವಿನ್ ಸಿಲಿಂಡರ್. ಬಟ್ ಆ್ಯಸ್ ಎ ಟೋಲ್ಡ್ ರಾಯಲ್ ಎನ್ಫೀಲ್ಡ್ ಮಾಡಿರೋ ಎಲ್ಲ ಡಿಸೈನ್ಸ್ ಬಂದ್ಬಿಟ್ಟು ಒಂದು ಐದರ್ ತುಂಬ ಯೂತ್ ಸೆಂಟ್ರಿಕ್ ಇತ್ತು, ಒಂದು ಐ ಥಿಂಕ್ ತುಂಬಾ ಲೈಕ್ ಸ್ಪೆಸಿಫಿಕ್ ಕ್ಯಾಟಗರಿ ಆಫ್ ಪೀಪಲ್ನ ಟಾರ್ಗೆಟ್ ಮಾಡ್ತಾಯಿದ್ರು. ಸೊ ಜಸ್ಟ್ ನಿಮಗೆ ಒಂದು ಸೇಫ್ ಬೈ ಆರ್ ನಿಮಗೆ ಜಸ್ಟ್ ಒಂದು ಮೆಚ್ಯೂರ್ ಡಿಸೈನು, ಅಕ್ಸೆಪ್ಟಬಲ್ ಡಿಸೈನ್ ಅಂತ ಯಾವುದೂ ಇರಲಿಲ್ಲ. ಸೊ ಇವಾಗ ಐ ಥಿಂಕ್ ಕ್ಲಾಸಿಕ್ ಅವತಾರಲ್ಲಿ ನಿಮಗೆ ಆ ಅಕ್ಸೆಪ್ಟಬಲ್ ಡಿಸೈನ್ ಸಿಕ್ಕಿದೆ. ಸೊ ಅವ್ರಿಗೆ ಜಸ್ಟ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳದೆ ತೊಗೋಬೋದು ಈ ಗಾಡಿನ. ಬಿಕಾಸ್ ಅಕ್ಸೆಪ್ಟಬಲ್ ಡಿಸೈನ್, ಎಸ್ ಸಣ್ಣ ಪುಟ್ಟ ಫ್ಲಾಸ್ ಎವ್ರಿ ಗಾಡಿಯಲ್ಲಿ ಇರುತ್ತೆ, ಸೊ ಇದರಲ್ಲೂ ಇರ್ಬೋದು. ಬಟ್ ಇಟ್ ಈಸ್ ಅನ್ ಅಕ್ಸೆಪ್ಟಬಲ್ ಡಿಸೈನು. ಮನೇಲಿ ಯಾರೂ ಏನೂ ಹೇಳಲ್ಲ, ನಿಮ್ಗೆ ರೈಡ್ ಮಾಡಬೇಕಾದ್ರೆ ಪ್ರಾಕ್ಟಿಕಲ್ ಆಗೂ ಇದೆ. ಓವರಾಲು ಸಿಟ್ಟಿಂಗ್ ಪೋಸ್ಚರು ಎವ್ರಿಥಿಂಗ್ ಸಖತ್ತಾಗಿರೋದ್ರಿಂದ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ಪೀಪಲ್ ಆರ್ ವೇಟಿಂಗ್ ಫಾರ್. ನನ್ನ ಒಪಿನಿಯನ್ ಮೊದಲೇ ಹೇಳಿದೆ ನೋಡಿ ವಿಡಿಯೋ ಸ್ಟಾರ್ಟಿಂಗಲ್ಲಿ. ಸೊ ಅದಕ್ಕೋಸ್ಕರ ಆ ಪೀಪಲು ದೇ ವಿಲ್ ಬಿ ಬೈಯಿಂಗ್ ದಿಸ್ ವೆಹಿಕಲ್. ಸೊ ಅದರಿಂದ ಐ ವುಡ್ ಸೇ ಮೇನ್ ರೀಸನ್ ವೈ ಅದಕ್ಕೋಸ್ಕರನೇ ರಾಯಲ್ ಎನ್ಫೀಲ್ಡ್ ಲಾಂಚ್ ಮಾಡಿರೋದು. ಐ ಥಿಂಕ್ ಅದನ್ನೆಲ್ಲ ನೋಡಿಬಿಟ್ಟು ಅವ್ರದ್ದು ಸೇಲ್ಸ್ ನಂಬರ್ನೂ ಜಾಸ್ತಿ ಮಾಡೋಕ್ಕೆ ಈ ವೆಹಿಕಲ್ನ ಲಾಂಚ್ ಮಾಡಿದ್ದಾರೆ. ಸೊ ಹೋಪ್ಫುಲಿ ರಾಯಲ್ ಎನ್ಫೀಲ್ಡ್ ವಿಲ್ ಡೂ ಅ ಗುಡ್ ನಂಬರ್ ವಿತ್ ದಿಸ್ ವೆಹಿಕಲು. ಎನಿವೇ ನಾವು 750 cc ಲಾಂಚ್ ಮಾಡ್ತಾರೆ. ಐಮ್ ನಾಟ್ ಶ್ಯೂರ್ 750ನ 800 ಐ ಮೀನ್ ಲಿಕ್ವಿಡ್ ಕೂಲ್ಡ್ ಅಂತೂ ಅಲ್ಲ ಅಂತ ಅನ್ಸುತ್ತೆ. ಐಮ್ ನಾಟ್ ಶ್ಯೂರ್ ಹಿಮಾಲಯನ್ಗೆ ಲಿಕ್ವಿಡ್ ಕೂಲ್ಡ್ ಕೊಡ್ತಾರೆ, ಏನೋ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಬಟ್ ಆ್ಯಸ್ ಆಫ್ ನಾವು ಸದ್ಯಕ್ಕೆ ಇರೋದು 650 cc ಚೆನ್ನಾಗಿ ಸೆಲ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಲಾಂಚ್ ಮಾಡಿದ್ದಾರೆ. ಹೋಪ್ಫುಲಿ ಬುಲೆಟು ಲಾಂಚ್ ಮಾಡಿದ್ರೆ ಇನ್ನೂ ಸೇಲ್ಸ್ ಡಬಲ್ ಆಗುತ್ತೆ. ಸೊ ಜನರಿಗೂ ಐ ಥಿಂಕ್ ದಟ್ ಇಸ್ ದ ಡಿಸೈನ್ ಪೀಪಲ್ ಲೈಕ್. ಐ ಹೋಪ್ ದಟ್ ಅವರು ಏನು ಹೇಳಿ ಅಲಾಯ್ ವೀಲ್ಸು ಇದಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತೆ, ಅದೊಂದೇ ಎಕ್ಸ್ಪೆಕ್ಟೇಷನ್ ಇರೋದು. ಬಾಕಿ ಎಲ್ಲ ನನಗೆ ಫಾರ್ ಅ ಕ್ಲಾಸಿಕ್ ಬೈಕ್ ಮೋರ್ ದೆನ್ ಇನಫ್ ಅಂತ ಅನಿಸ್ತಾ ಇದೆ. ಸೀಟ್ ಏನೂ ಮಾಡೋಕ್ಕಾಗಲ್ಲ. ಐ ಥಿಂಕ್ ಚಾಸಿ ಶಾರ್ಟ್ ಗನ್ನಿಂದ ಡಿರೈವ್ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಎನಿವೇ ಇದು ಒಂದು ಟ್ರೋಫಿ ಬೈಕ್ ಆಗಿರುತ್ತೆ ಸಾಕಷ್ಟು ಜನರಿಗೆ. ಸೊ ಅದು ಒಂದು ಕ್ಯಾಟಗರಿ ಆಫ್ ಪೀಪಲು ಟ್ರೋಫಿ ಬೈಯರ್ಸು. ಸೊ ಅವರು ತೊಗೋತಾರೆ ಅನ್ಸುತ್ತೆ. ಅದೇ ಫಸ್ಟ್ ಕ್ಯಾಟಗರಿ ಆಫ್ ಪೀಪಲ್ನ ಹೇಳಿದ್ರೆ ಕ್ಲಾಸಿಕ್ 350ಇಂದ 650 ತೊಗೊಳ್ಳೋರು ಅವ್ರು ಮೋಸ್ಟ್ಲಿ ಟ್ರೋಫಿ ಬೈಯರ್ಸೇ ಇರ್ತಾರೆ. ಸೊ ಅವರು ಮೇನ್ಲಿ ಅದೊಂದು ರೀಸನ್ಗೋಸ್ಕರ ತೊಗೋಬೋದು. ಸೊ ದ್ಯಾಟ್ ಈಸ್ ದ ಥಿಂಗು, ನಂದು ಫಸ್ಟ್ ಇಂಪ್ರೆಷನ್ ಆ್ಯಂಡ್ ಮೈ ಒಪಿನಿಯನ್ ರಿಗಾರ್ಡಿಂಗ್ ದ ಕ್ಲಾಸಿಕ್ 650. ಸೊ ನಿಮ್ಗೆ ಹೆಂಗೆ ಅನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.